ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ತುಂಬ ದಿನದ ನಂತರ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನೀನು ಹೇಳ್ಬಿಟ್ಪ, ಹೊಸ ವರ್ಷದ ಶುಭಾಶಯಗಳು. ನೀನು ಕಾಣಿಸ್ತಾನೆ ಇಲ್ಲ, ಅಲ್ಲಿಂದ ಕರ್ರಿಗೆ ಕಾಣಿಸ್ತಿದ್ದೆ. ಇವತ್ತು ನ್ಯೂ ಇಯರಿಂದ ನನ್ನ ವ್ಲಾಗ್ಸ್ನ ನಾನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಇದ್ದೀನಿ. ಸೊ ಇವತ್ತು ನಾನೀಗ ಇನ್ನೂ ನಾಷ್ಟ ಮಾಡಿಲ್ಲ. ಇಟ್ಸ್ 11 o'clock. ನಾಷ್ಟ ಮಾಡಿ ನಾನು ಕಾಲೇಜ್ ಹತ್ರ ಹೋಗಿ ಹಾಲ್ ಟಿಕೆಟ್ ಕಲೆಕ್ಟ್ ಮಾಡ್ಕೋಬೇಕು. ಹಾಲ್ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ನೆಕ್ಸ್ಟ್ ಅವರೇಬೇಡ ಮೇಳಗೆ ಹೋಗಬೇಕು. ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಇಷ್ಟು ದಿವಸ ಬ್ಲಾಗ್ ಹಾಕಿರಲಿಲ್ಲ, ಏನೋ ಕಂಟೆಂಟ್ ಇರಲಿಲ್ಲ. ಎನಿವೇಸ್ ಫ್ರಮ್ ಟುಡೇ ಐ ಸರ್ಚ್ ಫಾರ್ ಕಂಟೆಂಟ್ ಆ್ಯಂಡ್ ಹಾಕ್ತೀನಿ. ಬಟ್ January 14th ತನಕ ನಾನು ಸ್ವಲ್ಪ ಬ್ಯುಸಿ ಬಿಕಾಸ್ ಆಫ್ ಏನಾದರೂ ಎಕ್ಸಾಮ್ಸ್. ನನ್ನ ಫಸ್ಟ್ ಸೆಮ್ ಎಕ್ಸಾಮ್ ನಡೆಯುತ್ತೆ. ಸೊ ಸ್ಟಾರ್ಟಿಂಗ್ ಫ್ರಮ್ 3rd January ಸ್ಯಾಟರ್ಡೆ. ಎಲ್ಲರೂ ನಿಮ್ಮ ನ್ಯೂ ಇಯರ್ನ ಹೇಗೆ ಸ್ಟಾರ್ಟ್ ಮಾಡಿದ್ರಿ, ನ್ಯೂ ಇಯರ್ ಹೆಂಗಿತ್ತು, ಸ್ಟಾರ್ಟಿಂಗ್ ಬಿಗಿನಿಂಗ್ ತನಕ ಹೆಂಗಿತ್ತು ಅಂತ. ಸೊ ಡೂ ಕಮೆಂಟ್ ಫಾರ್ ಮೀ. ಸೊ ಐ ಥಾಟ್ ಆಫ್ ಡೂಯಿಂಗ್ ಗೆಟ್ ರೆಡಿ ವಿತ್ ಮೀ ಅಂತ, ಬಟ್ ಟೈಮ್ ಸಾಲಿಲ್ಲ. ನೆಕ್ಸ್ಟ್ ಟೈಮ್ ಅದನ್ನು ಮಾಡ್ತೀನಿ. ಆ್ಯಂಡ್ ಐ ಹ್ಯಾವ್ ಸ್ಟಾರ್ಟೆಡ್ ಅ ನ್ಯೂ ವರ್ಷನ್ ಆಫ್ ಮೀ ಇನ್ 2026 ಅಕಾರ್ಡಿಂಗ್ ಟು ಮೈ ವಿಷನ್ ಬೋರ್ಡ್. ಈಗಲೇ ನಾನು ತೋರಿಸಲ್ಲ, ಇಟ್ ಈಸ್ ಇನ್ ಮೈ ಫೋನ್. ನಾನೇನು ವಿಷನ್ ಬೋರ್ಡ್ ಎಲ್ಲ ಸಪ್ರೇಟಾಗಿ ಮಾಡೋಕ್ಕೋಗಿಲ್ಲ. ಅಟ್ ದ ಎಂಡ್ ಆಫ್ ದ ಇಯರ್ ತೋರಿಸ್ತೀನಿ ಯಾವುದಾದ್ರು ಸಕ್ಸಸ್ ಆಗಿದೆ, ಯಾವುದಾಗಿಲ್ಲ ಅದನ್ನು ಕೂಡ ತೋರಿಸ್ತೀನಿ. ಸೊ ಆಮೇಲೆ ಸಿಗ್ತೀನಿ. ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್. ಅವು ಮರಿ ಏನು ಅಲ್ಲೇ ಇರ್ತಾವ, 5 ದಿವಸಕ್ಕೆ ಆರಿಸ್ಬಿಡುತ್ತದೆ. ಸಜ್ಜೆ ಮೇಲೆ ಕಟ್ತೈತೆ ಅಷ್ಟೇ, ಸುಮ್ಮನೆ. ಸೊ ನಾವು ನೋಡೋಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ನನ್ನ ಕಾಲೇಜ ಬಿಡ್ತಾರೆ. ಗೇಟ್ ಹಾಕ್ಬಿಟ್ಟಾರೆ. ಕಾಲೇಜ್ ಫಸ್ಟ್ ಟೈಮ್ ನಮ್ಮ ಗಾಡಿ ಒಳಗಡೆ ತಂದಿದ್ದೀವಿ. ಖಾಲಿ ನಾನು ಹಾಲ್ ಟಿಕೆಟ್ ತಗೊಂಡೆ. ಹಾಲ್ ಟಿಕೆಟ್ ಈಗ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಒಂದು more thing ಏನಂತ ಹೋದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ರಾಗಿಗುಡಿ ಎಲ್ಲ ಫುಲ್ ರಶ್ ಇತ್ತು. ಸೊ ರಿಟರ್ನ್ ಬರಬೇಕಾದ ಕಾರಣದಿಂದ ರಿಟರ್ನ್ ಬಂದ್ವಿ. ಆ್ಯಂಡ್ ಈಗ ನಾನು ಕೆಳಗಡೆ ಹೋಗಿ ಅವರೇಬೇಡ ಅಂತ ಹೋಗಬೇಕು. ಆ್ಯಂಡ್ ನಮ್ಮ ಮ್ಯಾಮ್ ಒಂದು ವರ್ಕ್ ಕೂಡ ಹೇಳಿದರು, ಆ್ಯಸ್ ಅ CR ಮಾಡಬೇಕಿತ್ತು. ಸೊ ನಾನು ನನ್ನ ವರ್ಕ್ನೆಲ್ಲ ನನ್ನ ಬಾಯ್ಸ್ ಯಾರಿಗೆ ಕೊಟ್ಟು ಬಂದಿದ್ದೀನಿ. ಸೊ ಲೆಟ್ ಹಿಮ್ ಡೂ ಟುಡೇಸ್ ವರ್ಕ್ because I have done so many work for him. Why can't he do only one work for me? ಅಲ್ವಾ? ಸೊ ಬನ್ನಿ ಹೋಗೋಣ. ನಾವಪ್ಪ ಈಗ ಜಯನಗರ 4th ಬ್ಲಾಕಲ್ಲಿ ಶಾಪಿಂಗ್ ಮಾಡಿಸ್ತಾರೆ. ಹೆಂಗೋ 4th ಬ್ಲಾಕಿಗೆ ಹಿಡ್ಕೊ. ಮೆಹಬೂಬ ಸಾಂಗ್ ಹಾಕೋರೆ ಅವತ್ತಿಷ್ಟಿರ್ಲಿಲ್ವಾ? ಎಲ್ಲೋಗ್ತೇವೆ ಈಗ? ನೋಡು ಅವ್ರಿಗೇನು ಟೆಸ್ಟ್ ಮಾಡಿ ರಿವ್ಯೂ ಕೊಡು.
ಆಯ್ತಲ್ಲ. ಸೊ ಗೇಮ್ ಸೆಕ್ಷನ್ ಎಲ್ಲ ಅಲ್ಲಿದೆ, ಯು ಕ್ಯಾನ್ ಸಿ ದೇರ್. ನೋಡೋಣ ಅಲ್ಲೋಗಿ ಒಂದೆರಡು ಗೇಮ್ ಆಡೋಣ ಅಂದ್ಕೊಂಡಿದ್ದೀನಿ, ಟೈಮ್ ಪ್ರಕಾರ ನೋಡೋಣ. ನಮ್ಮಪ್ಪ ಈಸ್ಕೊಳ್ಳೋದ್ರಲ್ಲೇ ಇದ್ದಾರೆ ಬರೀ. ಆ್ಯಂಡ್ ಅಲ್ಲಿ ಕಾಣಿಸ್ತಿದ್ಯಲ್ಲ ಹೌಸ್ ಆಫ್ ಫ್ಲವರ್ಸ್ ಅಂತ, ಅದು ಬಂದು ಯಾವುದು ಅಂತ ಹೇಳಿ. ಹೌಸ್ ಆಫ್ ಫ್ಲವರ್ಸ್ ಬಂದ್ಬಿಟ್ಟು ಭವ್ಯ ಗೌಡ ಹೂ ಇಸ್ ಆ್ಯಕ್ಟಿಂಗ್ ಆ್ಯಸ್ ಅ ಹೀರೋಯಿನ್ and she is also making a serial in Kannada, that is Geeta, and Big Boss ಕೂಡ ಬಂದಿದ್ರು ಅವರು. ಸೊ ಅವರ ಹೌಸ್ ಆಫ್ ಫ್ಲವರ್ಸ್ ಒಂದಿ ಬೊಕ್ಕೆ ಇರುತ್ತೆ ಅಷ್ಟೇ ಅದು, ಬಟ್ ಈಗ ಹಾಕಿಲ್ಲ. ಟೇಸ್ಟ್ ನೋಡೋಣ, ತವಾ ಪಲಾವ್ ಅಂತ. ಏನು ಕಟ್ ಮಾಡಲಾ? ಅಲ್ಲಿ ನೀರು ಇಸ್ಕೊಳ್ಳೋಣ ಬಾ, ನೀರು ಕೊಡ್ಬೇಕು. ತಗೋ ನಾನು ಕುಡಿತೀನಿ, ಕಾಲೇಜಿಂದನೇ ಅನಿಸ್ತಿತ್ತು ಕುಡಿಬೇಕು ಅಂತ. ಫುಲ್ ಬಂದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಆ್ಯಂಡ್ ಆ ಕಡೆ ಇರೋದು ಡ್ರೈ ಚಾಟ್ಸ್, ಅವರೆಬೇಳೆ ಪಪ್ಪಡ್ ಮಸಾಲ, ಅವರೆಬೇಳೆ ಸಾರು, ಅವರೆಬೇಳೆ ಪಡ್ಡು. ನಾವು ತಿಂದಿದ್ದು ಅವರೆಬೇಳೆ ತವಾ ಪಲಾವ್. ಒಂದೇ ಸಾಕು. ಅದೇ ಇಲ್ಲ ಇಲ್ಲಿಗೆಲ್ಲ ನಮಗೆ ಅದು ಮಾತ್ರ. ಗೇಮ್ಸ್ ಚೆನ್ನಾಗಿತ್ತವೆ, ಸಖತ್ತಾಗೆ ಇತ್ತು. ನಾನು ಸ್ಪೆಕ್ಸ್ ಬಿಚ್ಚಿಬಿಟ್ಟಿದ್ದೆ, ಇದೆಲ್ಲ ಫುಲ್ಲ ಇಮೋಷನಲ್ಲಿ ಇತ್ತು. ಸ್ಮಿತಿಯಿಂದ ಈವ್ನಿಂಗ್ ಹೋಗ್ತಾ ಇದ್ದಿದ್ದು ಅವರೇ ಮೇಳದಿಂದ. ಬೆಳಗ್ಗೆಯಿಂದ ಎಲ್ಲ ದೇವಸ್ಥಾನಕ್ಕೂ ಹೋಗಿ ವಾಪಸ್ ಬರೋದೇ ಆಗಿತ್ತು, ಬಿಕಾಸ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ರಶ್ ಇತ್ತು. ಆ್ಯಂಡ್ ನಾನು ಹಾಲ್ ಟಿಕೆಟ್ ಬೇರೆ ಕಲೆಕ್ಟ್ ಮಾಡ್ಕೋಬೇಕಾಯ್ತಲ್ಲ, ಅದಕ್ಕೆ ಹೊರಟು ಬಂದ್ವಿ. ಇಲ್ಲಾಂದರೆ ಅಲ್ಲೇ ಇರ್ತಿದ್ವಿ ಯೂಶ್ವಲಿ. ಈಗ ಅದಕ್ಕೆ ಶನ್ಮಾತ್ಮ ಸ್ವಾಮಿ ಮತ್ತು ರಾಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀನಿ ನಾನು. ನಮ್ಮ ಮನೆಯಲ್ಲೂ ಅಷ್ಟೇ ದೇವ್ರ ಪೂಜೆ ಎಲ್ಲ ಮುಗೀತು. ಬಂದು ಒಂದು ಒಳ್ಳೆ ಪವರ್ ನ್ಯಾಪ್ ತೊಗೊಂಡು 1 ಅವರ್ ಎದ್ದು ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡಿ, ಸೊ ನಾವು ಹೊರಡುವ ಕೆಲಸ. ಇನ್ನೇನಿದೆ, ಏನೂ ಇಲ್ಲ ಅಷ್ಟೇ. ಏನಾದ್ರು ಎತ್ಕೋಬೇಕಾ? ಇಲ್ಲ. ಸಮಥಿಂಗ್ ಟು ವೇರ್? ಇಲ್ಲ. ಮತ್ತು ಯಾಕೆ? बैठे हम बात कर लेंगे. ಹೋಗೋಣ. ನಿತ್ಯ ಡೋರ್ ಹಾಕೋಬ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನಾನು ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದೀನಿ, ಬಟ್ ಅದು ನನಗೆ ಏನು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಯೋಚನೆ ಮಾಡ್ತಿದ್ದೀನಿ. ಕ್ಲಾರಿಟಿ ಆಯಿತಾ? ನನ್ನ ತಮ್ಮಂಗೆ ಕಾಲ್ ಮಾಡಿದೆ ಬರ್ತೀಯಾ ಅಂತ. ಸೊ ಐ ವಾಸ್ ಲೈಕ್ ಬರ್ತೀನಿ, 1/2 an hour ಆಗುತ್ತೆ, ನಾನೀಗ ಕೆಲಸದಿಂದ ಹೊರಟಿದ್ದೀನಿ, ಬರ್ತೀನಿ 1/2 an hour ಆಗುತ್ತೆ ಅಂದ. ಸೊ ಐ ವಾಸ್ ನಾಟ್ ಕನ್ಫರ್ಮ್ ಅವ್ನು ಬರ್ತಾನೆ ಇಲ್ಲ ಅಂತ. ಸೊ ಐ ಆಮ್ ಜಸ್ಟ್ ಒಬ್ಬಳೇ ಹೋಗಿದ್ದೆ, ವಿಡಿಯೋ ಮಾಡ್ಕೊಂಡಿದ್ದೀನಿ. ಬರ್ತಾ ನಿನ್ನ ಜೊತೆ ಬರ್ತಾಯಿದ್ದೀನಿ, ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ದೆ. ದೇವಸ್ಥಾನ ಎಲ್ಲ ವಿಡಿಯೋ ಮಾಡಿದ್ದೆ.
ಇವತ್ತಿನ ವ್ಲಾಗ್ ಇಷ್ಟೇ. 4 ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿರುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕನ್ನಡತಿಯನ್ನು ಬೆಳೆಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಬಾಯ್.